ವೆಲ್ಕಮ್ ಬ್ಯಾಕ್ ಟು SMPK's ಫ್ಯಾಮಿಲಿ. ಸೊ ಇವತ್ತು ನಮ್ಮ ಅಕ್ಕಗೆ ಡೇರಿಂಗ್ ಚಾಲೆಂಜ್ ಡೇ 5 ಏನ್ ಕೊಡೋಣ ಅಂತ ಯೋಚನೆ ಮಾಡಿಬಿಟ್ಟು ಇವತ್ತು ನಾವು ಕೊಡ್ತಾ ಇದೀವಿ ಸ್ಕಿಪ್ಪಿಂಗ್. ಎಷ್ಟು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರ? 500 ಮಾಡಬೇಕು. ನಾವು ಕೌಂಟ್ ಮಾಡ್ಕೊಂತಿರ್ತೀವಿ, ನಮ್ಮ ಅಕ್ಕ ಮಾಡ್ತಾನೆ ಇರ್ತಾಳೆ. ನೋಡೋಣ ಯಾವ ಥರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಎಲ್ಲಿದ್ದಾಳೆ ಅಂತ ನೋಡೋಣ. ಬನ್ನಿ ಗೈಸ್, ಲೆಟ್ಸ್ ಗೋ. ಸೊ ನನಗಂತೂ ಗೊತ್ತಿಲ್ಲ ನಮ್ಮ ಅಕ್ಕ ಹೇಳಿದ್ದಾಳೆ ಅಂತ. ಐ ಥಿಂಕ್ ಮೇ ಬಿ ಶಿ ಮೇ ಬಿ ಔಟ್. ನೋಡೋಣ ಯಾವ ಥರ ಅಕ್ಸೆಪ್ಟ್ ಮಾಡ್ತಾಳೆ ಚಾಲೆಂಜು, ಏನು ಮಾಡ್ತಾಳೆ ಅಂತ. ಬನ್ನಿ. ನನ್ನ ಹತ್ರ ತುಂಬ ಚಪ್ಪಲಿ ಇದೆ, ಯಾವ ಚಪ್ಪಲಿ ಹಾಕ್ಕೊಬೇಕಂತಲೇ ನನಗೊಂದು ಡೌಟು. ಬನ್ನಿ ಹೋಗೋಣ. ಚಾರ್ಲಿ ಶೂ. ಅಕ್ಕ ಹಾಯ್. ಹಲೋ. ಸೊ ವೆಲ್ಕಮ್ ಬ್ಯಾಕ್ ಟು SMPK's ಫ್ಯಾಮಿಲಿ. ಸೊ ಫ್ರೆಂಡ್ಸ್, ನನಗೆ ಗೊತ್ತು ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿರ್ತಾಳೆ ಅಂತ. ಹೇಳಿದೀನಿ 1 ಅವರ್ ಆಗೋಷ್ಟು ಹೇಳಿರ್ತಾಳೆ, ಆದರೆ ನಾನು ಮತ್ತೆ ಹೇಳ್ತಿದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMPK's ಫ್ಯಾಮಿಲಿ. ಸೊ ಇವತ್ತು ಡೇರಿಂಗ್ ಚಾಲೆಂಜ್ ನಂಬರ್ 5. ನಂಬರ್ 5 ಡೇ 5. ನಂಬರ್ 5 ಡೇ 5 ಆಲ್ಮೋಸ್ಟ್ ಸೇಮ್ ಆಗಿದೆ. ಸೊ ತುಂಬಾ ಬಿಸಿಲಿದೆ. ಇವತ್ತು ನಮ್ಮ ಮಮ್ಮಿ ಸ್ವಲ್ಪ ಬಿಸಿ ಆಗಿರೋದ್ರಿಂದ ಡೇರ್ ಏನು ಅಂತ ಈ ಮೇಡಮ್ ಹೇಳಿದ್ದಾರೆ. ಮೇಡಮ್ ಗಿಡ ಅನ್ಬಿಡ ಸುಮ್ಮನೆ ಇರೋ ಗಾಯ್ಸ್. ನಂಗೆ ಏನು ಗೊತ್ತಾ, ಮೇಡಮ್ ಗೀಡಮ್ ಎಲ್ಲ ಅಂದರೆ ಒಂಥರ ಮನ್ಸಿಗೆ ಒಂಥರ ಆಗುತ್ತೆ. ಇವಾಗ ಹೇಳಿದ್ರೆ ಕೇಳೋದೇ ಇಲ್ಲ, ಹುಚ್ಚಿ. ಸೊ ಗೈಸ್, ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಇಬ್ರದ್ದು ವೈಟ್ ಒಂದೇ ತರ ಕಾಣಿಸುತ್ತಲ್ವಾ, ಆದ್ರೆ ನಿಜವಾಗ್ಲೂ ಇಲ್ವೇ ಇಲ್ಲ. ಎಷ್ಟು ಕುಳ್ಳಿ ಕಾಲ್ ಮೇಲೆ ಎತ್ಕೊಂಡಿದ್ವಿ ಗಾಯ್ಸ್. ತುಂಬ ಬಿಸಿಲಿದೆ, ಸೊ ಅದಕ್ಕೆ ನಮ್ಮ ಫೇಸ್ ಎಲ್ಲ ಒಂಥರ ಕಾಣಿಸ್ತಿರೋದು. ಬನ್ನಿ ಇವಾಗ ಡೇರ್ ಗೊತ್ತಾ ಏನಂತ? ಸ್ವಲ್ಪ ಐಡಿಯಾ ಐತೆ, ಏನೋ ಆಚೆ ಅಂದ್ರೆ ಸ್ವಲ್ಪ ಸಿವಿಯರ್ ಆಗಿರುತ್ತೆ ಅಂತ. ನೋಡೋಣ, ಪನಿಷ್ಮೆಂಟ್ ತರನೇ ಯಾವ್ದೋ ಕೊಟ್ಟಿರ್ತಾರೆ. ಪನಿಷ್ಮೆಂಟ್ ಬೇಸ್ಮೆಂಟ್ ಎಲ್ಲ ಜಸ್ಟ್ ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳ್ಬಿಟ್ಟು ಫಿಸಿಕಲ್ ಎಕ್ಸಸೈಸ್ ಥರ ಒಂದು ಡೇರಿಂಗ್ ಚಾಲೆಂಜ್ ಕೊಟ್ಟಿದ್ವಿ ಅಷ್ಟೇ ಗೈಸ್. ಸೊ ಗೈಸ್ ನೋಡಿ, ನಮ್ಮ ಮನೆ ಹತ್ರ ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾ ಥರ. ಇಲ್ಲಿ ಏನೇ ಆಚೆ ಹೋದ್ರೂ ಸಾಕು, 1 ಅವರ್ ಅಷ್ಟೊತ್ತಿಗೆ ನಿಮಗೆ ಇಂಡಸ್ಟ್ರಿಯಲೈಸ್ಡ್ ಸಿನಿಮ್ಯಾಟಿಕ್ ಇದು ಕೊಡುತ್ತೆ ಫೀಲಿಂಗ್. ಯಾಕೆಂದರೆ ಇಲ್ಲೊಂದು ಗೋಡನ್, ಮನೆ ಎದುರುಗಡೆನೆ ಒಂದು ನೋಡಿ ಗೈಸ್, ಇಲ್ಲಿ ಒಂದು ಗೋಡನ್ ಇದೆ, ದಿಸ್ ಥಿಂಗ್. ಆಮೇಲೆ ಅಲ್ಲೊಂದು ಚಾಕ್ಲೇಟ್ ಫ್ಯಾಕ್ಟ್ರಿ, ಐತೆ, ಅದು ಅದ್ರ ಪಕ್ಕದಲ್ಲಿ ಯೂಸ್ ಆಗಿಲ್ಲ. ಮತ್ತೆ ಇಲ್ಲಿ ಯೆಲ್ಲೋ ಕಲರ್ ಇದೆ ಅಲ್ವಾ, ಅದು ಯೂಸ್ ಮಾಡ್ತಿಲ್ಲ. ಅಲ್ಲೇನೋ ಹೋಟ್ಲ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ. ಮತ್ತು ಅದು ಈ ರೋಡ್ ಎಲ್ಲ ಅರ್ಧಕ್ಕರ್ಧ ಮನೆಗಿಂತ ಜಾಸ್ತಿ ಫ್ಯಾಕ್ಟ್ರೀಸ್ ಇರೋದು ಅಂತಾನೆ ಇರೋದು. ಮತ್ತೆ ನಮ್ಮ ಆಸ್ತಿ ನಮ್ಮ ಮನೆ. ಸೊ ಕಾಲಿರೋದು ನಮ್ಮ ಮನೆ ಹತ್ರ. ಸೊ ಇಲ್ಲೊಂದು ಗೋಡನ್ ಥರದ್ದು, ಸ್ಕೂಲ್ ಥರದ್ದು. ಅಕ್ಕ ತಡ ಮಾಡೋದು ಬೇಡ, ನಿಮಗೆ ಡೇರ್ ಹೇಳ್ಬಿಡ್ತೀನಿ. ಡೇರ್ ಹೇಳೋಕ್ಕಿಂತ ಮುಂಚೆ ತುಂಬ ಬಿಸಿಲಿದೆ, ಹೆಂಗೆ ಮಾಡ್ತೀಯೋ ಏನೋ. ಗೈಸ್, ತುಂಬ ಬಿಸಿಲಿರೋದ್ರಿಂದ ಇವತ್ತು ವಿಡಿಯೋನ ನಾವು ನಿಜವಾಗ್ಲೂ ಲ್ಯಾಬ್ ಮಾಡೋದಕ್ಕೆ ಇಷ್ಟನೇ ಪಡಲ್ಲ ಪಟ್ ಅಂತ ವಿಡಿಯೋ. ಮತ್ತು ಲ್ಯಾಗ್ ಮಾಡಿದ್ರೆ ಕೂಡ ನೀವು ಹೇಳ್ತೀರಾ ಯಾಕೆ ಈ ವಿಡಿಯೋ ಇಷ್ಟು ಲ್ಯಾಗ್ ಆಗಿದೆ ಅಂತ, ಸ್ಕಿಪ್ ಮಾಡ್ಕೊಂಡು ನೋಡ್ತೀರಾ ಅಂತ ಕಾರಣಕ್ಕೆ ಲ್ಯಾಗ್ ಮಾಡ್ತಿಲ್ಲ ವಿಡಿಯೋನ. ಈ ವಿಡಿಯೋದಲ್ಲಿ ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಸೊ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ, ಸ್ಕಿಪ್ ಮಾಡಬೇಡಿ. ಅಕ್ಕ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದನ್ನ 500 ತನಕ ಮಾಡಬೇಕು. ಏನ 500 ಮಾಡಬೇಕು. 500? ಏನು ಮತ್ತೆ ಸೈಕ್ಲಿಂಗ್ ಅಲ್ಲ ಗೈಸ್, ಇಟ್ಸ್ ಜಸ್ಟ್ ಸ್ಕಿಪ್ಪಿಂಗ್. ನೋಡಿ ಗೈಸ್, ಅವಳ ಮಕ್ಕ ನೋಡಿ ಗೈಸ್, ಅವಳ ಮಕ್ಕ ನೋಡಿ ಗೈಸ್ ಯಾವ ಥರ ಇಟ್ಕೊಂಡಿದ್ದಾಳೆ ರಿಯಾಕ್ಷನ್ನು. ಬನ್ನಿ ಗೈಸ್ ಹೋಗೋಣ. ನಾನು ಹೋಗ್ಬಿಟ್ಟು ಪ್ರಾಪರ್ಟಿನ ಎತ್ಕೊಂಡು ಬರ್ತೀನಿ. ಸತಿ ಗೇಟ್ ತೆಗಿತಾನೆ ಇದ್ದೀನಿ, ಮುಚ್ತಾನೆ ಇದ್ದೀನಿ ಡೇರಿಗಂತ. ನೋಡಿ ಗೈಸ್, ಸ್ಕಿಪ್ಪಿಂಗ್ ತಗೊಂಡು ಬಂದಿರೋದೆ ಅವಳು. ನಾನು ಸ್ಕಿಪ್ಪಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಮ್ಮ ಸ್ಕಿಪ್ಪಿಂಗ್ನ. ಸೊ ಇವಾಗ ನಮ್ಮ ಅಕ್ಕ ಸ್ಕಿಪ್ಪಿಂಗ್ ಮಾಡ್ತಿಲ್ಲ. ನೀವು ಅಂದ್ಕೊಂತಿರ್ಬೋದು, ನಾನು ಹೇಳ್ದೆ ಅಲ್ವಾ ಗೈಸ್, ಚಾರ್ಲಿ ಅಂದರೆ ಯಾರು ಅಂತ ಹೇಳ್ಬಿಟ್ಟು ಹೇಳಮ್ಮ. ಚಾರ್ಲಿ ಯಾರು ಅಲ್ಲ ಗೈಸ್, ನಮ್ಮಪ್ಪ ಸಾಕ್ಕೊಳ್ಳೋಣ ಅಂತ ಅವರು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಒಂದು
ನಾಯಿನ ತಗೊಬಂದ್ರು, ಅಂದರೆ ಅವ್ರಿಗೆ ಗೊತ್ತಿರೋ ಅವರು ಸಾಕ್ತಿದ್ದ ನಾಯಿನ ಎತ್ಕೊಬಂದ್ರು. ಪಾಪ ನಮ್ಮಮ್ಮ ಒಪ್ಪಲೇ ಇಲ್ಲ. ನಮ್ಮಮ್ಮ ಯಾಕೇನೋ ಗೊತ್ತಿಲ್ಲ ನಮಗೆ, ಇದು ಇನ್ನು ನಮಗೆ ಅದೇನಾದರೂ ಗಲೀಜು ಮಾಡುತ್ತೆ, ಕ್ಲೀನ್ ಮಾಡೋಕೆ ಕಷ್ಟ ಆಗುತ್ತೆ. ನಾವೆಲ್ಲ ಸ್ಕೂಲ್ಗೆ ಹೋಗ್ತಿರ್ತೀವಲ್ಲ, ಅಪ್ಪನೂ ಇರಲ್ಲ, ಅಮ್ಮ ಸ್ಕೂಲ್ಗೆ ಹೋಗ್ತಾರೆ, ನಾನು ಅಕ್ಕ ಕೂಡ ಸ್ಕೂಲ್ಗೆ ಹೋಗ್ತೀವಿ, ಮನೆಯಲ್ಲಿ ಯಾರೂ ಇರಲ್ಲ ಅಂತ ಹೇಳ್ಬಿಟ್ಟು ನಾಯಿ ಬೇಡ ಎಲ್ಲೋ ಓಡೋಯ್ತು ಅಂತ ನಾವು ಅದನ್ನ ಜಸ್ಟ್ ಸ್ಟ್ರೀಟ್ ನಾಯಿ ಮಾಡಿದ್ದೀವಿ. ಗೈಸ್ ನೋಡಿ ನಮ್ಮ ಮನೆ ನಾಯಿ ರೋಡಲ್ಲಿ ಸ್ಟ್ರೀಟ್ ನಾಯಿ ಮಾಡಿದ್ದೀವಿ. ಮನೆ ನಾಯಿನ ಸ್ಟ್ರೀಟ್ ನಾಯಿ ಮಾಡಿಕ್ಕಿದ್ದೀವಿ. ಸೊ ತಡ ಮಾಡೋದು ಬೇಡ, ತುಂಬ ಲ್ಯಾಗ್ ಆಗ್ತಿದೆ ವಿಡಿಯೋ. ಬನ್ನಿ ಲೆಟ್ಸ್ ಗೋ ಇನ್ ಟು ದಿ ಥಿಂಗ್. ಸಾರಿ ಗಾಯ್ಸ್, ತುಂಬ ಸೌಂಡ್ ಇರ್ಬೋದು ಟ್ಯಾಕ್ಟರ್ದೆಲ್ಲ. ಆ ಕಡೆಗೆ ಒಂದು ಬೋರ್ ಇದೆ ನೀರು ಇಟ್ಕೊಳೋದು, ಅಲ್ಲಿಗೆ ತುಂಬ ಟ್ಯಾಕ್ಟರ್ಸ್ ಬರ್ತಿರ್ತವೆ ಹೋಗ್ತಿರ್ತವೆ. ನಮಗೂ ಒಂಥರ ಕಾಟ ಗೈಸ್, ಈ ಕಡೆಯಿಂದ ಈ ಕಡೆ ಎಂತ ಇತ್ತು ಗೈಸ್, ನಿಮ್ಗೊಂದು ತೋರಿಸ್ಬೇಕು. ಅದು ಇಲ್ಲಿ ಏನೋ ಇದೆ ಅಂತ ನೋಡಿ ಗೈಸ್, ದಿಸ್ ಥಿಂಗ್ ಅದೇನು ಅಂತ ನಮ್ಮ ಅಕ್ಕ ಇವಾಗ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಆಯ್ತಾ. ನಮ್ಮ ಅಕ್ಕ ಎಕ್ಸ್ಪ್ಲೇನ್ ಮಾಡ್ತಾಳೆ, ಏನು ಅದೇನು ಅಂತ. ಏನು ಅಲ್ಲ ಗೈಸ್, ಕೌಂಟರ್ ಅಷ್ಟೇ, ಕೌಂಟರ್. ಓಕೆ ಗೈಸ್, ಎಲ್ಲಿಂದ ಮಾಡ್ತಾಳೆ, ಯಾವ ತರ ಮಾಡ್ತಾಳೆ, ಸೆಟ್ ಮಾಡಿದ್ರೆ ನಾವು ಸ್ಕಿಪ್ ಮಾಡ್ತಾ ಮಾಡ್ತಾ ಕೌಂಟ್ ಬರುತ್ತೆ. ಓಕೆ ಗೈಸ್, ನಮ್ಮ ಅಕ್ಕ ಇವಾಗ ಸ್ಟಾರ್ಟ್ ಮಾಡ್ತಾಳೆ. ಬನ್ನಿ ತೋರಿಸ್ತೀನಿ ನಮ್ಮ ಅಕ್ಕ ಯಾವ ಥರ ಮಾಡ್ತಾಳೆ ಅಂತ. ನನಗೆ ಸುಸ್ತಾಗೋಗ್ಬಿಟ್ಟಿದೆ ಗೈಸ್, ಬಿಸಿಲಲ್ಲಿ ಯಾವನ್ ಮಾಡ್ತಾಳೆ ನೋಡಿ, ಟ್ರೈ ಮಾಡ್ತಿದ್ದಾಳೆ. ಮಾಡು, ಟ್ರಯಲ್ಸ್ ಮಾಡ್ಕೊಬೇಕಮ್ಮ ನೀನು. ಅವಳು ಟ್ರಯಲ್ ಮಾಡ್ಕೊತಿದ್ದಾಳೆ. ನಾವು ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ನೀನು ಪ್ರಾಕ್ಟೀಸ್ ಮಾಡ್ತಾರೆ, ಹಂಗೆ ಬರ್ತೀನಿ ನೋಡಿ ಗೈಸ್. ನಮ್ಮ ರೋಡಲ್ಲಿ ಹೊಸದು ಇದು ಓಪನ್ ಮಾಡಿದ್ದಾರೆ, ರೈಸಿಂಗ್ ಕಿಡ್ಸ್ ಅಂತ ಹೇಳ್ಬಿಟ್ಟು ಸ್ಕೂಲ್ ಓಪನ್ ಮಾಡಿದ್ದಾರೆ. ಮಾಡ್ಕೊಂಡ್ಯಾ? ಮಾಡೋದೇ ಇಲ್ಲ ಅವಳು, ಜಸ್ಟ್ ಡೇರ್ ಅಂತ ಹೇಳ್ತಾರೆ ಗೈಸ್, ಮಾಡೋದೇ ಇಲ್ಲ ಗೈಸ್. ನಾನೇ ಅದು ಯಾರ್ದಾದ್ರೂ ಆಗಿರ್ಬೋದು, ನಾನೇ ಬಾ ಡೇರ್ ಮಾಡೋಣ ಅಂದ್ಕೊಂಡು ಕರ್ಕೊಂಬರ್ಬೇಕು ಗೈಸ್. ಗೊತ್ತಾ ಗೈಸ್, ನಾನು ಎಷ್ಟು ಶ್ರಮ ಪಡ್ತೀನಿ, ನಂದು ಎಲ್ಲ ಜಾಸ್ತಿ ಬಿಲ್ಡಪ್ ಶ್ರಮ ಪಡ್ತೀನಿ ಗೈಸ್ ನಾನು. ನೋಡಿ ಗೈಸ್, ನಾನು ತುಂಬ ಇದಾಗೋಗ್ಬಿಟ್ಟಿದೆ ಗೈಸ್ ಸನ್ನಲ್ಲಿ. ಮಕ್ಕ ಸ್ಟಾರ್ಟ್ ಮಾಡ್ತಿದ್ದಾಳೆ, ಇನ್ನು ನಾನು ಕೌಂಟ್ ಮಾಡ್ತಿಲ್ಲ. ಯು ಕೆನಾಟ್ ಡೂ ದಟ್ ನೋ. ನಮ್ಮಕ್ಕ ತುಂಬ ಊರಾಗಾಡ್ತಿದ್ದಾಳೆ ಗೈಸ್. ನಮ್ಮಕ್ಕ ರಿಯಾಕ್ಷನ್ ನೋಡೋಕ್ಕಾಗ್ತಿಲ್ಲ ನಮ್ಮಕ್ಕ, ಅದು ಅಷ್ಟು ಓವರಾಗಿ ಆಡ್ತಾಳೆ ಗೈಸ್. ಅವಾಗಿಂದ ಇವಳು ಮಾತಾಡ್ತಿದ್ದಾಳಲ್ಲ, ನಿಮ್ಗನ್ಸಿಲ್ಲ ಇವಳು ಓಡಾಡ್ತಿದ್ದಾಳೆ ಅಂತ? ಗೈಸ್ ನಿಮ್ಗೆ ಅನ್ಸಲ್ಲ ಗೈಸ್, ಯಾಕಂದರೆ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಲ್ಲ, ಐ ಆಮ್ ಬ್ಯೂಟಿ ಕಾಂಟೆಸ್ಟ್ ಅಲ್ವಾ, ನಿಮ್ಗೆ ಅನ್ಸಲ್ಲ ಬಿಡಿ ಗೈಸ್. ನೀನೋ ನನ್ನ ಮುಖ ಬ್ಯೂಟಿ ಕಾಂಟೆಸ್ಟ್, ನನ್ನ ಮುಖ ಚೆನ್ನಾಗಿಲ್ವಾ ಗೈಸ್? ನೋಡಿ ಗೈಸ್, ಇವಳು ಎಷ್ಟೆಲ್ಲ ಏನೇನೆಲ್ಲ ಹೇಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್, ಓಕೆ ವಿಡಿಯೋ ಮಾಡೋದಕ್ಕೋಸ್ಕರ ಏನು ಸ್ಟೈಲ್ ಮಾಡ್ಕೊ ಬಂದವಳು ಗೈಸ್. ನಾನೇನು ಸ್ಟೈಲೇ ಮಾಡ್ಕೊಂಡಿಲ್ಲ ನೋಡಿ ಗೈಸ್. ಪೌಡರ್ ಗೈಸ್, ನಾನು ಪೌಡರ್ ಕೂಡ ಹಾಕ್ಕೊಂಡಿಲ್ಲ ಗೈಸ್, ಬರೀ ಏನೋ ಒಂದು ಬೊಟ್ಟಿಟ್ಕೊಂಡು ಬಂದಿದ್ದೀನಿ. ಓಕೆ ಗೈಸ್, ನಮ್ಮ ಅಕ್ಕ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡ್ತಾಳೆ ಅಂತ ಬನ್ನಿ ಹೋಗೋಣ. ಓಕೆನಾ, ಸ್ಟಾರ್ಟ್ ಮಾಡೋಣ. ಸ್ಟಿಲ್ 500. ಸೊ ಇವಾಗ ಚಾಲೆಂಜ್ ಸ್ಟಿಲ್ 500 ಮಾಡ್ತಾಳೆ. ಇಲ್ವಾ? ಆ ಕಡೆಗೆ ನೋಡ್ತು, ಈ ಕಡೆ ಮಾಡು. ಅಕ್ಸೆಪ್ಟ್ ಮಾಡೋದ ಇಲ್ವಾ ಕೇಳಿ ಮೇಡಮ್. ಓಕೆ ಗೈಸ್, ನಮ್ಮ ಅಕ್ಕನ ಇವಾಗ ಕೇಳೋಣ, ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀಯಾ ಇಲ್ವಾ? ಇಲ್ವಾ? ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡು. ಅಕ್ಸೆಪ್ಟ್ ಮಾಡ್ತೀಯಾ ಇಲ್ವಾ ಚಾಲೆಂಜ್ನ? ಫಸ್ಟ್ ನೀನು ಎಕ್ಸ್ಪ್ಲೇನ್ ಮಾಡು ಗೈಸ್. ಸೊ ಚಾಲೆಂಜ್ ಏನೂ ಇಲ್ಲ, ಜಸ್ಟ್ ಸ್ಕಿಪ್ಪಿಂಗ್ ಮಾಡಬೇಕು 500. ಗೈಸ್, ನಮ್ಮ ಅಕ್ಕ ಅಂದ್ರೆ ನೋಡಿ, ನಮ್ಮ ಅಕ್ಕ ನನ್ನ ಪ್ರಕಾರ ಚಾಲೆಂಜ್ ಅಕ್ಸೆಪ್ಟೆಡ್. ಬ್ರೇಕ್ ಮಾಡೋಂಗಿಲ್ಲ, ಅಂದರೆ ಬ್ರೇಕ್ ಮಾಡ್ಕೋಬೋದು, ಯಾವಾಗಾದರೂ ಟಯರ್ಡ್ ಆದರೆ ಸ್ಟಾಪ್ ಮಾಡ್ಬೋದು. ಎಲ್ಲಾದರೂ ಅಕಸ್ಮಾತ್ 49 ಕಂಪ್ಲೀಟ್ ಮಾಡಿ 50ಗೆ ಸ್ಟಾಪ್ ಆಯಿತು ಅಂದರೆ ನಾನು ಅಲ್ಲಿ ಸ್ಟಾಪ್ ಮಾಡ್ತಿದ್ದೆ, ಮತ್ತೆ 50ಇಂದನೇ ನಾನು ಕಂಟಿನ್ಯೂ ಮಾಡೋದು, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡೋದಿಲ್ಲ. ಸೊ 500 ಸ್ಕಿಪ್ಪಿಂಗ್ಸ್ ಮಾಡಬೇಕು. ಸ್ಟಾಪ್ ಮಾಡಂಗಿಲ್ಲ, ಸ್ಟಾಪ್ ಮಾಡ್ಬೋದು. ಓಕೆ, ಸ್ಟಾಪ್ ಮಾಡ್ಬೋದು ಗೈಸ್. ಲೆಟ್ಸ್ ಸ್ಟಾರ್ಟ್ ಇನ್ ಟು ದಿ ವಿಡಿಯೋ, ಆರ್ ಲೆಟ್ಸ್ ಗೋ ಇನ್ ಟು ದಿ ವಿಡಿಯೋ. ಏನು ನಮ್ಮ ಮಮ್ಮಿ ಚಾಲೆಂಜ್, ಈ ಚಾಲೆಂಜ್ ಅಲ್ಲ, ಅಮ್ಮ ನಂಗೆ ಐಡಿಯಾ ಕೊಟ್ಟಿದ್ಲು, ನಾವೇನೋ ಅಂದ್ಕೊಂಡು ಮಾಡಿದ್ವಿ. ಡೇ 4ದು ವಿಡಿಯೋ ಅತಿ ಶೀಘ್ರದಲ್ಲಿ ಇವತ್ತೇ ನಿಮಗೆ ಅಪ್ಲೋಡ್ ಆಗುತ್ತೆ ಆಯಿತಾ. ಡೇ 5ದು ನಿಮ್ಗೆ ನಾಳೆ ಅಪ್ಲೋಡ್ ಆಗುತ್ತೆ ಗೈಸ್. 1 ಲೆಗ್ ಸ್ಕಿಪ್ಪಿಂಗ್ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಹೆಂಗೆ ಅಂದರೆ ಅಂತವ ನೋಡಿ, 1 ಲೆಗ್ ಸ್ಕಿಪ್ಪಿಂಗ್ ಫುಲ್ ಈಸಿ, ಹಂಗಾಗಿ ಅದು ಓಕೆ ನನಗೆ. 2 ಲೆಗ್
ಸ್ಕಿಪ್ಪಿಂಗೇ ಸ್ವಲ್ಪ ಕಷ್ಟ. ಗಾಯ್ಸ್ ನಾನು ಮೊನ್ನೆ ಅದು ಚಾರ್ಜರ್ ಇರುತ್ತಲ್ವ ಮೊಬೈಲ್ಗೆ ಹಾಕೋದು, ಚಾರ್ಜರ್ ಅಲ್ಲ ಚಾರ್ಜರೇ ಟ್ಯಾಪ್ ಚಾರ್ಜರ್ನ ಇಟ್ಕೊಂಡು ಈ ಥರ ಚಾರ್ಜರ್ ಕೂಡ ಸೇಮ್ ಕಲರ್. ಸೇಮ್ ಕಲರ್ ಪರ್ಪಲ್ದು. ಇದು ಲಿಟಲ್ ಪರ್ಪಲ್ ಬಂದು ಇರು ನಾನು ಹೇಳ್ತೀನಿ. ಅದನ್ನ ನಾನು ಟ್ರೈ ಮಾಡಿದೆ ಗೈಸ್. ಅವಾಗ ಸ್ವಲ್ಪ ಆಯಿತು, ಹಂಗೆ ಸಡನ್ ಆಗಿ ಬಿದ್ದೋಗ್ಬಿಟ್ಟೆ. ವಿಡಿಯೋ ಇಸ್ ಬಿಕಮಿಂಗ್ ಸೋ ಮಚ್ ಆಫ್ ಲ್ಯಾಗ್. ಲೆಟ್ಸ್ ಸ್ಟಾರ್ಟ್ ಇನ್ ದ ವಿಡಿಯೋ. ಸ್ಟಾರ್ಟ್. ಇವಾಗ ಗೈಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. 1 2 3 ಸ್ಟಾರ್ಟ್. ಲೆಂತ್ ಮೆಷರ್ಮೆಂಟ್ ಮ್ಯಾಚ್ ಎಲ್ಲ ಆಮೇಲೆ ಫಸ್ಟ್ ಡೇರು. ಮೇಡಮ್ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಇದನ್ನೇ ಮಾಡಬೇಕು. ಅಮ್ಮ ದೇವ್ಡ. ಸೊ ಗೈಸ್ ಸ್ಟಾರ್ಟ್ ಮಾಡೋಣ. 1 ಫಸ್ಟಿಂದ. 1 2 3 ಸ್ಟಾರ್ಟ್. 1 2 3 4 4 4ಗೆ ನೆನ್ಸ್ಬಿಟ್ಯಾ? ಮೇಡಮ್ ನಾನು 5 6 7 8 8 4 + 4 8 ಆಯಿತು. ಸೊ ಅಲ್ಲಿಗೆ ನಿಲ್ಲಿಸ್ಬಿಟ್ಲು. ಗೈಸ್ ನಾನು ಇದನ್ನ ಜಾಸ್ತಿ ಯೂಸ್ ಮಾಡಿಲ್ಲ, ಅದಕ್ಕೆ ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ. 9 10 27 ಇಂದ ಸ್ಟಾರ್ಟ್ ಮಾಡು. 27 ಹಾಂ 27 28 29 30 31 32 33 ಹಾಂ 33 34 35 36 37 38 ಹೋಯ್ತು ಗೈಸ್. 53 ಸ್ಟಾಪ್ ಮಾಡಿ ಸುಸ್ತಾಗಿರಲ್ಲ, ಮಾಡ್ತಿದ್ದಲ್ಲ ಮಾಡು. ಸೊ ಗೈಸ್ 58 ಆಗಿದೆ. ನೆಕ್ಸ್ಟ್ 59 ಇಂದ ಕಂಟಿನ್ಯೂಷನ್. 63 ಆಯಿತು ಗೈಸ್. 67 ಆಯಿತು ಗೈಸ್. 7 ಆಯಿತು. 4 85 86 87ಗೆ ಸ್ಟಾಪ್ ಮಾಡಿಬಿಟ್ಲು ಗೈಸ್ ನಮ್ಮ ಅಕ್ಕ. ಟೈರ್ಡ್ ಆಗ್ತಿದ್ದೀನಿ. ಇಷ್ಟು ಟೈರ್ಡ್ ಆಗೋಗ್ಬಿಟ್ಯಾ? ಹೌದು, ಅದು ಬೇರೆ ಈ ಗಾಡಿ 110 ತನಕ ಮುಗಿಸಿದಾಳೆ. ಸೊ ನೆಕ್ಸ್ಟ್ 112 ಆಗಿದೆ. ನಾನು ಇನ್ನು ಕೇಳೇ ಇಲ್ಲ. ನೀನು ಹೇಳಿದೀವಾಗ. ನಾನು ಹೇಳಿಲ್ಲ. 110 ಆಗಿದ್ದು. 12 ಹೋಯ್ತು ಮತ್ತೆ. 110 ಆಗಿದ್ದು. ಸರಿ ಮಾಡು. ಬಿಸಿಲು ನಿನಗೇನು ಬಿಸಿಲು, ಸುಮ್ಮನೆ ಎತ್ಕೊಡೋದು. ಹೌದಾ? ಆಮೇಲೆ ನೀನು ನೋಡ್ಕೊಂತೀನಿ ಗಾಯ್ಸ್. ನಾನು ಅವನ ಆಮೇಲೆ ನೋಡ್ಕೊತೀನಿ ಗೈಸ್. ಗೈಸ್ ನನ್ನ ಕೈಲಿ ಆಗ್ತಿಲ್ಲ ಗೈಸ್, ಕಾಲು ನೋವ್ತಿದೆ. ಅವಳಾದ್ರೂ ಜಂಪ್ ಆದ್ರೂ ಮಾಡ್ತಿದೆ, ನನ್ನ ಕೈಲಿ ಅದು ಆಗ್ತಿಲ್ಲ. ಒನ್ 21 ಆಯಿತು ಗೈಸ್. 22 23 120. ನೋಡಿ ಗಾಯ್ಸ್ ನಮ್ಮ ರೋಡು ಹೆಂಗಾಗಿದೆ, ನನ್ನ ಶ್ಯಾಡೋ. ಬಂದು ಗಾಯ್ಸ್ ನಮ್ಮಕ್ಕ. ಏನದು ಬಿದ್ದಿದ್ದು? ಆ್ಯಂಕ್ಲೆಟ್ಸ್ ಬಂದ್ಬಿಡ್ತಂತೆ ಗೈಸ್. ಗೈಸ್ ಒಂದು ಸ್ವಲ್ಪ ಆದರೆ 100 ಆಗೋಗ್ಬಿಡುತ್ತೆ, ಲೈಕ್ 200 ಆಗೋಗ್ಬಿಡುತ್ತೆ. ನಮ್ಮ ರೋಡ್ಗೆ ತಾರ್ ಹಾಕಿದ್ರು ಗಾಯ್ಸ್, ಎಲ್ಲ ಹೋಗೋಗ್ಬಿಟ್ಟಿದೆ. ಏನು ಎಷ್ಟಾಯಿತು? ಹೌದು 139 ಆಯಿತು. ನಾನು ಒಳಗಡೆ ಬಂದಿದ್ದೆ, ನೀರು ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೀರು ಕುಡಿದಿಲ್ಲ, ಏನೂ ಕುಡಿದಿಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ನಮ್ಮಕ್ಕ ಮಾಡ್ತಾ ಇದ್ದಾಳೆ, ನಮ್ಮ ಪಕ್ಕ ಮಾಡ್ತಿದ್ದಾಳೆ ನಮ್ಮ ಪಕ್ಕ. ಗೈಸ್ ಆಲ್ರೆಡಿ 223 ಆಗೋಗ್ಬಿಟ್ಟಿದೆ. 220 ಇದ್ದರೆ ಏನೇನು ಬಾರೇನಾ, ಜಸ್ಟ್ ನಮ್ಮ 300 400 ಮಾಡಿಬಿಟ್ಟು 500 ಮಾಡಿದ್ರೆ ಆಗೋಯ್ತು ಗೈಸ್. ಓಕೆ ಅಕ್ಕ? ಗಾಯ್ಸ್ ವೆದರ್ ತುಂಬ ಕೆಟ್ಟದಾಗಿದೆ, ತುಂಬ ಬಿಸಿಲು. ಏನು ಬಿಸಿಲು ಗೊತ್ತಾ ಅಮ್ಮ, ತುಂಬ ಬಿಸಿಲು ಗೈಸ್. ನೋಡಿ ನಮ್ಮ ಏರಿಯಾ ಅಲ್ಲಂತೂ ಸಖತ್ ಬಿಸಿಲಿದೆ.
ಸೊ ಮಾಡ್ತಿದ್ದೀವಿ ಗೈಸ್. 224, 225, 276, 227, 228, 229, 230, 231ಗೆ ಮಾಡಿದ್ದಾಳೆ. ನೆಕ್ಸ್ಟ್ 233, 234, 235, 236, 237, 238, 9, 230, 10 240 240. ಸಾರಿ ಗೈಸ್, ಅದು ಕೌಂಟ್ ಮಿಸ್ ಆಯಿತು. 241 ಆಯಿತು ಗೈಸ್. 241, 241, 242, 243, 244 ಗೈಸ್. ಎಷ್ಟಾಯ್ತು? 254 ಆಗಿದೆ ಗೈಸ್. 254 ಅಲ್ಲಿ ಇದ್ದಾಳೆ. ಇನ್ನು 500 ಅಲ್ಲಿದೆ. 250 ಗಾಯ್ಸ್. ನಮ್ಮ ಮನೆ ಹತ್ರ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಅದು ಸೌಂಡ್ ಬರ್ತಾನೆ ಇರುತ್ತೆ. ಅನ್ಕೊಂಡು ಮಾಡ್ತಾನೆ ಇದ್ದೀನಿ ಗೈಸ್. ಅಕ್ಕ ಮಾಡ್ತಾ ಇದ್ದಾಳೆ. ಆವಾಗಲೇ ಕಂಟಿನ್ಯೂಸ್ 30 ಮಾಡಿದೆ ಗೈಸ್. ವಿಡಿಯೋ ಎತ್ತಕ್ಕಾಗಲಿಲ್ಲ. ಸೊ ಇವತ್ತು ಗಾಯ್ಸ್, ಫೈನಲಿ ನಮ್ಮ ಅಕ್ಕ ಟ್ರೈ ಮಾಡಿ 450 ಕಂಪ್ಲೀಟ್ ಮಾಡಿದ್ದಾಳೆ. ಇನ್ನು 50 ಮಾಡಿದರೆ 500 ಆಗೋಯ್ತು. ಬೇಗ 63, 64, 65, 66, 67, 68, 69, 70, 71. ಸೊ 498 ಆಗಿದೆ ಗೈಸ್. 499, 500 ಆಗೋಯ್ತು. 499, 500. ಶಿ ಡಿಡ್ ಇಟ್ ಗೈಸ್. ನಮ್ಮ ಅಕ್ಕ 500 ತನಕ ಕಂಪ್ಲೀಟ್ ಮಾಡಿದ್ದಾಳೆ. ಸೊ SMPK's ಫ್ಯಾಮಿಲಿಗೆ ಪ್ಲೀಸ್ ಅಟ್ಲೀಸ್ಟ್ ನನ್ನ ಎಫರ್ಟ್ಗೋಸ್ಕರ SMPK's ಫ್ಯಾಮಿಲಿಗೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ.